ಸರ್ ನಮಸ್ಕಾರ. ನಮಸ್ತೆ ಸರ್ ನಿಮ್ಮ ಹೆಸರು? ರುದ್ರೇಶ್ ಅಂತ. ಸರ್ ಇದು ಯಾವ ಊರು ಬರುತ್ತೆ? ಇದು ಮೂಡೇನಹಳ್ಳಿ ಅಂತ, ದಾವಣಗೆರೆ ತಾಲೂಕು, ಆನಗೋಡ ಹೋಬಳಿ, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ಹಾಂ ಸರ್, ಇದು ಅಡಿಕೆ ತೋಟ ಎಷ್ಟು ಎಕರೆ ಬರುತ್ತೆ ಸರ್? ಇದು 5 ಎಕರೆ ಇದೆ. ಹಾಂ ಸರ್. ಇದೊಂದು 10 ವರ್ಷದ್ದು 3 ಎಕರೆ, ಹಾಂ ಅದೊಂದು 6 ವರ್ಷದ್ದು 2 ಎಕರೆ ಇದೆ. ಸಣ್ಣ ಗಿಡ ಇರೋದು ಈ ಕಡೆ. ಹಾಂ ಸರ್. ಸರ್ ಈಗ ಅಡಿಕೆ ತೋಟಕ್ಕೆ ನೀವು ಗೊಬ್ಬರ ಯಾವ ಥರ ಕೊಟ್ಟಿದ್ರಿ, ಯಾವ ತಿಂಗಳಲ್ಲಿ ಕೊಟ್ಟಿದ್ರಿ ಸರ್ ನೀವು? ನಾವು ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಕೊಡ್ತೀವಿ. ಹಾಂ ಸರ್. ಯಾವ ಗೊಬ್ಬರ ಕೊಟ್ಟಿದ್ರಿ ಸರ್? ನಾವು ಜೈವಿಕ ಅಂತಂದು ರಾಯಲ್ CSP ಅಂತಂದು, ಹಾಂ ಸರ್, ಅದು ವರ್ಷ ಕೊಡ್ತಾ ಇದ್ದೀವಿ. ಅದರಲ್ಲಿ ಏನೇನು ಕೊಡ್ತೀರಾ ಸರ್? ಅದರಲ್ಲಿ ಬೇವಿನ ಪುಡಿ, ಹಾಂ, ಅದರಲ್ಲಿ ಸಾವಯವ ಗೊಬ್ಬರ ಇದಾವೆ, ಆಮೇಲೆ ಜೈವಿಕ ಗೊಬ್ಬರನೂ ಕೊಡ್ತಾ ಇದ್ದೀವಿ. ಈಗ ಲಾಸ್ಟು ನವೆಂಬರಲ್ಲಿ ಕೊಟ್ಟಿದ್ದೀರಾ ಅಂತ ಹೇಳಿದ್ರಿ. ಇದು ಮೊನ್ನೆ ನವೆಂಬರಲ್ಲಿ ಕೊಟ್ಟಿದ್ದೀವಿ. ಇದು ಫಸ್ಟ್ ಕೊಟ್ಟಿರೋದು ಅಥವಾ ಇದಕ್ಕಿಂತ? 2 ಸತಿ ಕೊಟ್ಟಿದ್ದೀವಿ. ಈಗಂದ್ರೆ ಒಳ್ಳೆ ಇಳುವರಿ ಬಂದಿತ್ತು. ಹಾಂ ಸರ್. ಈ ಸತಿ ವಾತಾವರಣದ ಇದರಿಂದ ನೀರು ಕಡಿಮೆ ಆಯ್ತು. ಹೋದ್ ಬೆಳೆ ನಿಮಗೆ ಸ್ವಲ್ಪ ಕಡಿಮೆನೇ ಆಯ್ತು. ಅದು ಇದರಿಂದ ಅಂತ ಅಲ್ಲ, ವಾತಾವರಣದ ವೈಫಲ್ಯದಿಂದ ಕಡಿಮೆ ಆಗಿದೆ. ಸೊ ಮತ್ತೆ ನೀವು ಸಾವಯವ ಮಾಡ್ಬೇಕು ಅಂತ ಹೇಳಿ ಮತ್ತೆ ನವೆಂಬರಲ್ಲಿ ಈಗ ಹಾಕಿದ್ದೇವೆ. ಈ ಸತಿ ಚೆನ್ನಾಗಿದೆ, ಹಿಂಗಾರ ಎಲ್ಲ ಹೆಂಗೆ? ಎಲ್ಲ ಚೆನ್ನಾಗಿದೆ, ಹಂಗಾಗಿ ಏನು ತೊಂದರೆ ಇಲ್ಲ. ನೋಡ್ಬೇಕು ಈ ಸತಿ ಏನು ಇಳುವರಿ ಬರುತ್ತೆ ಅನ್ನೋದು ನೋಡ್ಕೊಂಡು. ಹಾಂ ಸರ್. ಪ್ರತಿ ವರ್ಷ ಮಾಡ್ತೀವಿ. ನೀವು ಪ್ರತಿ ವರ್ಷ ಬೇವಿನ ಪುಡಿ ಸಾವಯವ ಗೊಬ್ಬರನೇ ಮಾಡ್ತಾ ಇದ್ದೀರಿ ಈಗ 2-3 ವರ್ಷದಿಂದನೂ. ಕ್ವಾಲಿಟಿ ಬಗ್ಗೆ ಏನಾರ ಕಂಪ್ಲೇಂಟ್ ಐತ್ರಾ? ಚೆನ್ನಾಗಿದೆ, ಬೇವಿನ ಪುಡಿ ಅಂತೂ ಪಕ್ಕ ಕ್ವಾಲಿಟಿ ಇದೆ. ಏನಾದ್ರೂ ಕಲಬೆರಕೆ ಏನು ಬರ್ತಾ ಇಲ್ಲ ಅಂತದ್ದು ಏನೂ ಇಲ್ಲ. ಅದು ಹಿಂಗೆ ಹಿಡಿದು ನೋಡಿದ್ರೇ ಗೊತ್ತಾಗುತ್ತೆ, ಒಳ್ಳೆ ಸ್ಮೆಲ್ ಇದೆ. ಹಂಗಾಗಿ ಏನು ತೊಂದರೆ ಇಲ್ಲ, ರೈತರು ಯೂಸ್ ಮಾಡ್ಬೋದು. ಅದರಲ್ಲಿ ಅನುಮಾನ ಬಂದರೆ ಸೀದಾ ಫ್ಯಾಕ್ಟ್ರಿಗೆ ಕರ್ಕೊಂಡೋಗಿ ಭೇಟಿ ಮಾಡಿಸ್ತಾರೆ. ನಿಮ್ಮ ರೈತರು ಕಣ್ಮುಂದೆನೇ ನಿಮಗೆ ಬೇವಿನ ಪುಡಿ ಮಾಡಿಕೊಡೋ ಅಂತ ವ್ಯವಸ್ಥೆ ಇದೆ? ಇದೆ, ಏನು ತೊಂದರೆ ಇಲ್ಲ. ಹಂಗಾಗಿ ನಾವೇನು ಹೋಗಿಲ್ಲ, ನಾವು ಇಲ್ಲಿ ನಮ್ಮ ಮಧು ಅಂತ ಬರ್ತಾರೆ, ಅವರು ಹೇಳಿದ್ಕೆ ನಾವು ಮಾಡಿದ್ದೀವಿ, ನಮಗೆ ಉತ್ತಮ ಅನಿಸೈತಿ. ಹಂಗಾಗಿ ಈಗ ಮುಂದೆ ಇದನ್ನ ಕಂಟಿನ್ಯೂ ಮಾಡ್ಬೇಕು ಅಂತಲೂ ಇದ್ದೀರಾ? ಅದರಲ್ಲಿ ಏನೋ ಎರಡನೇ ಮಾತಿಲ್ಲ, ಚೆನ್ನಾಗಿದೆ. ಈಗ ರೈತರಿಗೆ ಏನಾರ ಒಂದು ಸಜೆಷನ್ ಹೇಳ್ಬೋದಾ ಬೇವಿನ ಪುಡಿ ಅದನ್ನ ಹಾಕೋದಕ್ಕೆ ಅಂತ? ಹಾಕ್ಬೋದು ಅಂತ, ಅದರಲ್ಲಿ ಯಾವ ಥರ ಕಲ್ಮಶನೂ ಇಲ್ಲ, ಚೆನ್ನಾಗಿದೆ. ಮಿಕ್ಸಿಂಗ್ ಏನು ಬರಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ಅದು ಕ್ವಾಲಿಟಿ ಚೆನ್ನಾಗಿದೆ ಅನ್ನೋದಕ್ಕಿಂತ ಅವರು ಡೈರೆಕ್ಟಾಗಿ ಅಲ್ಲಿಯೇ ಕರ್ಕೊಂಡು ಹೋಗ್ತೀವಿ ಅನ್ನೋ ತನಕ ಹೇಳ್ತಾರೆ. ರೈತರು ಕಣ್ಮುಂದೆನೆ ನೋಡಿ ಬೇವಿನ ಪುಡಿ ಹೋಗಿದ್ದಾರೆ, ಅಲ್ಲಿ ಕಣ್ಮುಂದೆ ನೋಡಿದ್ದಾರೆ. ಅದು ನಾವು ಹೋಗಿಲ್ಲ, ಯಾಕಂದ್ರೆ ನಂಬಿಕೆ ಮೇಲೆ ಮಧು ಅಂತ ಇದ್ದಾರೆ, ಅವರ ನಂಬಿಕೆ ಮೇಲೆ ನಾವು ಹಾಕಿದ್ದೀವಿ. ಅದು ಗೊಬ್ಬರ ಹಿಂಗೆ ಹಿಡಿದಾಗ ಅದು ಒಳ್ಳೆ ಕೈಯೆಲ್ಲ ಗೊತ್ತಾಗುತ್ತೆ ಕ್ವಾಲಿಟಿ ಯಾವ ಥರ ಇದೆ ಏನು ಅಂತ. ಇದು ಬೇವಿನ ಪುಡಿ ಒಳ್ಳೆ ಕ್ವಾಲಿಟಿ ಇದೆ, ಅದರಲ್ಲೇನು ಎರಡನೇ ಮಾತಿಲ್ಲ, ಚೆನ್ನಾಗಿದೆ. ಹಾಕ್ಬೋದು, ಎಲ್ಲ ಯೂಸ್ ಮಾಡ್ಬೋದು ಬೇವಿನ ಪುಡಿ. ಅದು ಗೊಬ್ಬರ ಜೈವಿಕ ಗೊಬ್ಬರನೂ ಚೆನ್ನಾಗಿದೆ. ಹಾಂ ಸರ್. ಅದು ಚೆನ್ನಾಗಿ ಎಲ್ಲ ಅನುಕೂಲ ಆಗುತ್ತೆ ಹಾಕಿದ್ರೆ. ರೈತರು ಮಾಡೋಕ್ಕೇನು ತೊಂದರೆ ಇಲ್ಲ ಬಳಸೋದಕ್ಕೆ. ನಾವು ವರ್ಷ ಮಾಡ್ಕೊಂತ ಬಂದಿದ್ದೀವಿ. ಹಾಂ ಸರ್. ಈಗಲೂ ಬಿಟ್ಟಿಲ್ಲ. ಪ್ರತಿ ವರ್ಷ ನವೆಂಬರಲ್ಲಿ ನಾವು ಹಾಕ್ತೀವಿ. ಪ್ರತಿ ವರ್ಷ ಕೊಡ್ತಾ ಇದ್ದೀರಾ? ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್.